ಅಂತೂ ಇಂತೂ ಯಡಿಯೂರಪ್ಪನವರ ಪದಚ್ಯುತಿ ಆಯಿತು. ಒಂದು ಸ್ಪಷ್ಟವಾದಂಥ ಸಂದೇಶ ಹೊರಗಡೆ ಬಿತ್ತು. ಕೇಂದ್ರದ ನಾಯಕರು ಹೇಳೋ ಪ್ರಕಾರ ನೀವು ಬಿಡಲೇಬೇಕು ಸ್ಥಾನವನ್ನು ಅನ್ನುವಂಥದ್ದು. ಇಷ್ಟು ಮಾತ್ರ ಅಲ್ಲ, ನಾಳೆ ಕೇಂದ್ರದ ಹಲವು ನಾಯಕರು ಬರ್ತಾ ಇದ್ದಾರೆ. ಬಂದ ಮೇಲೆ ನೂತನ ನಾಯಕ ಯಾರು ಅನ್ನೋದನ್ನು ಕೂಡ ಘೋಷಣೆ ಮಾಡ್ತಾರೆ. ನೂತನ ನಾಯಕನ ಆಯ್ಕೆ ಕೂಡ ನಾಳೆ ನಡೆಯುತ್ತೆ. ಬನ್ನಿ, ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ಹಮೀದ್ರಿಂದ. ಹಮೀದ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹಮೀದ್, ಅಂತೂ ಇಂತೂ ಆಗಿದೆ ಮಹಾಪತನ, ನೀವು ಬಿಡಲೇಬೇಕು ಅನ್ನುವಂಥದ್ದು ಒಂದು ಸ್ಪಷ್ಟೋಕ್ತಿ, ಒಂದು ಸ್ಪಷ್ಟ ನಿರ್ಧಾರ ಹೊರಗಡೆ ಬಂದಿದೆ. ನಿನ್ನೆಯಿಂದ ಏನೇನು ಕೇಂದ್ರದ ನಾಯಕರು ಕಸರತ್ತು ಮಾಡಿದ್ರು, ಆ ಕಸರತ್ತಿನ ಒಂದು ಫಲ ಈಗ ಕಾಣ್ತಿರುವಂಥದ್ದು, ರಿಸಲ್ಟ್ ಬಂದಿದೆ. ಈಗ ಯಡಿಯೂರಪ್ಪ ಬಿಡಲೇಬೇಕು ಅನ್ನುವಂಥದ್ದು. ಆದರೆ ನಾವು ಬೆಳಗಿನಿಂದ ಮಾತಾಡ್ತಾ ಇದ್ದೀವಿ, ಯಡಿಯೂರಪ್ಪ ಅಷ್ಟು ಸುಲಭವಾಗಿ ಬಿಡುವಂಥ ಆಸಾಮಿ ಅಲ್ಲ ಅನ್ನುವಂಥದ್ದು. ಯಾಕಂದರೆ ಅವರ ಮನಸ್ಥಿತಿನೇ ಹಾಗೆ. ಸೊ ಇಷ್ಟೆಲ್ಲ ಆದಮೇಲೆ ಮುಂದೆ ಏನು ಅನ್ನುವಂಥ ಪ್ರಶ್ನೆ ಏನು ಹೇಳ್ತೀರಿ? ರಂಗನಾಥ್, ಇಲ್ಲಿ ಇನ್ನೊಂದು ಪ್ರಮುಖವಾದ ವಿಚಾರ ನಾನು ನಿಮಗೆ ಹೇಳಲೇಬೇಕು. ಸುವರ್ಣ ನ್ಯೂಸ್ ಕಳೆದ ಒಂದು ವಾರದಿಂದಲೂ ಕೂಡ ಪ್ರತಿ ಹೆಜ್ಜೆಯನ್ನು, ಪ್ರತಿ ರಾಜಕೀಯ ಬೆಳವಣಿಗೆ, ಯಡಿಯೂರಪ್ಪ ಮತ್ತು ಹೈಕಮಾಂಡ್ ಮೂವನ್ನು ಕ್ಷಣ ಕ್ಷಣದ ಮಾಹಿತಿಯನ್ನು ಕೂಡ ಸ್ಪಷ್ಟವಾಗಿ ರಾಜ್ಯದ ಜನತೆಗೆ ನೀಡ್ತಾ ಬಂತು. ರಾಜ್ಯದ ಜನತೆಗೆ ಸುವರ್ಣ ನ್ಯೂಸ್ ನೀಡಿದ ಎಲ್ಲ ಸುದ್ದಿಗಳು ಕೂಡ ಸ್ಪಷ್ಟವಾದವು. ಈಗ ಹೈಕಮಾಂಡ್ ಮುಂದೆ ಬೇರೆ ಯಾವುದೇ ಆಯ್ಕೆ ಇರಲಿಲ್ಲ. ಹೈಕಮಾಂಡ್ ಈಗಾಗಲೇ ಆ ನಿರ್ಧಾರಕ್ಕೆ ಬಂದಿತ್ತು. ಹೈಕಮಾಂಡ್ ಈಗಾಗಲೇ ಬೆಳಗ್ಗೆ ಅಡ್ವಾಣಿ ನೇತೃತ್ವದಲ್ಲಿ ಸೇರಿದ ಸಭೆಯಲ್ಲಿ ಒಂದು ಸಾಲಿನ ನಿರ್ಣಯ, ಈಗಾಗಲೇ ಆ ಸಂದೇಶವನ್ನು ಯಡಿಯೂರಪ್ಪನವರು ನೀಡಲಾಗಿತ್ತು. ಆ ಸಂದೇಶದಿಂದಲೇ ಸಿಟ್ಟಿಗೆದ್ದವರು ಹೋಗಿ ಬಂದಿದ್ದರು. ಅಧಿಕೃತವಾಗಿ ಈಗ ಬಿಜೆಪಿ ರಾಷ್ಟ್ರೀಯ ವಕ್ತಾರ ರವಿಶಂಕರ್ ಪ್ರಸಾದ್ ಮಾಧ್ಯಮದ ಮುಂದೆ ದೇಶದ ಜನತೆಗೆ ತಿಳಿಸಿದರು, ಯಡಿಯೂರಪ್ಪನವರಿಗೆ ಸಂದೇಶ ರವಾನಿಸಿದರು, ನೀವು ಪದತ್ಯಾಗ ಮಾಡಿ ಅಂಥೇಳಿ. ನಾಳೆ ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇದೆ. ಇದಕ್ಕೆ ವೀಕ್ಷಕರಾಗಿ ಬಿಜೆಪಿ ರಾಷ್ಟ್ರೀಯ ಮುಖಂಡರಾದ ಅರುಣ್ ಜೇಟ್ಲಿ ಮತ್ತು ರಾಜನಾಥ್ ಸಿಂಗ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಹೊಸ ನಾಯಕನ ಆಯ್ಕೆಗೆ. ಈಗ ಹೈಕಮಾಂಡ್ ನಿರ್ಧಾರ ಸ್ಪಷ್ಟಪಡಿಸಾಯಿತು ದೇಶದ ಮುಂದೆ. ಯಾಕೆ ಅಂದರೆ ಹೈಕಮಾಂಡ್ ಮುಂದೆ ಬೇರೆ ಆಯ್ಕೆ ಇರಲಿಲ್ಲ. ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಮಾಡುವ ಟೀಕೆಗೆ ಬಹುಶಃ ಉತ್ತರ ಕೊಡೋದಕ್ಕೆ ಬಿಜೆಪಿಗೆ ಸಾಧ್ಯ ಇರಲಿಲ್ಲ. ಈಗ ತನ್ನ ನಿರ್ಧಾರದಿಂದ ಹೈಕಮಾಂಡ್ ಸ್ಪಷ್ಟವಾದ ಹೆಜ್ಜೆ, ದೃಢವಾದ ಹೆಜ್ಜೆ ಇಟ್ಟಿದೆ. ಈ ಎಲ್ಲ ಕ್ಷಣ ಕ್ಷಣದ ಮಾಹಿತಿಯನ್ನು ಸುವರ್ಣ ನ್ಯೂಸ್ ರಾಜ್ಯದ ಜನತೆಗೆ ತಲುಪಿಸ್ತಾ ಇತ್ತು. ಹೈಕಮಾಂಡ್ ಏನು ನಿರ್ಧಾರ ಕೈಗೊಳ್ಬೋದು ಅನ್ನೋದನ್ನು ಕೂಡ ಈಗಾಗಲೇ ನಾವು ನೀಡಿದ್ವಿ. ಗಣಿ ವರದಿ ಸೋರಿಕೆಯಾದ ನಂತರದ ಎಲ್ಲ ಬೆಳವಣಿಗೆಗಳು ಕೂಡ ರಾಜ್ಯದ ಜನತೆಗೆ ನಾವು ನೀಡ್ತಾ ಬಂದಿದ್ವಿ. ಕೊನೆಗೂ ಸುವರ್ಣ ನ್ಯೂಸ್ ನೀಡಿದ ಎಲ್ಲ ವರದಿಗಳು ಕೂಡ ನಿಜ ಆಗಿದೆ. ಈಗ ಯಡಿಯೂರಪ್ಪನವರು ಮಾತು ಏನಿರುತ್ತೆ ಅನ್ನೋದು ರಾಜ್ಯದ ಜನಕ್ಕಿರೋ ಕುತೂಹಲ. ಯಡಿಯೂರಪ್ಪನವರು ಸಭೆ ನಡೆಸಬಾರ್ದು ಅಂತ ಹೈಕಮಾಂಡ್ ಆದೇಶ ಕೊಟ್ಟಿದ್ರು ಕೂಡ ತಮ್ಮ ಮನೆಯಲ್ಲಿ ಕೆಲವು ಸಚಿವರು, ಶಾಸಕರ ಜೊತೆ ಸಭೆ ಮಾಡ್ತಾ ಇದ್ದಾರೆ. ಸಂಪುಟ ಸಭೆ ಬಗ್ಗೆ ಮಾತಾಡಿದ್ದಾರೆ. ಅವರ ಸಂಪುಟ ಸಭೆ ಇವತ್ತಿಂದು ಕೊನೆಯ ಸಂಪುಟ ಸಭೆ ಆಗಿರಬಹುದು. ಅದರ ಜೊತೆಗೆ ಅದಕ್ಕೂ ಮೊದಲೇ ಯಡಿಯೂರಪ್ಪನವರು ಬೇರೆ ಏನಾದರೂ ನಿರ್ಧಾರ ಪ್ರಕಟಿಸ್ತಾರಾ? ಹೈಕಮಾಂಡ್ ನಿರ್ಧಾರ ಆಯಿತು. ಈಗ ಯಡಿಯೂರಪ್ಪನವ್ರ ನಿರ್ಧಾರ ಏನು ಅನ್ನೋದು, ಯಡಿಯೂರಪ್ಪನವರ ನಿರ್ಧಾರದ ಮೇಲೆ ಹೈಕಮಾಂಡ್ ಮತ್ತು ರಾಜ್ಯದ ಜನತೆ, ರಾಜಕೀಯ ಪಕ್ಷಗಳೆಲ್ಲರೂ ಕೂಡ ಕಾತರದಿಂದ ನೋಡ್ತಾ ಇದ್ದಾರೆ. ಯಡಿಯೂರಪ್ಪನವ್ರ ನಿರ್ಣಯ ಏನಿರ್ಬೋದು ಅಂತೇಳಿ. ಹೈಕಮಾಂಡ್ ಆದೇಶವನ್ನು ಅವರು ಒಪ್ಪಿ ರಾಜೀನಾಮೆ ನೀಡ್ತಾರಾ ಅಥವಾ ಹೈಕಮಾಂಡ್ಗೆ ಸಡ್ಡು ಹೊಡಿತಾರಾ ಅನ್ನೋದೇ ಪ್ರಮುಖವಾದ ಪ್ರಶ್ನೆ. ನಾವು ಆಗ್ಲಿಂದಲೂ ಕೂಡ ಇದನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ ರಂಗನಾಥ್. ಈಗ ಯಡಿಯೂರಪ್ಪನವರು ರಾಜ್ಯದ ಜನತೆಯ ಮುಂದೆ ಏನು ಹೇಳ್ತಾರೆ ಅನ್ನೋದು ಪ್ರಮುಖವಾದಂಥ ವಿಚಾರ ಈಗ ರಂಗನಾಥ್. ಓಕೆ ಹಮೀದ್, ನಿಜ ತಾವು ಹೇಳ್ದಂಗೆ ಏನು ಅಂದರೆ ಒಂದು ವಾರದಿಂದ ಏನೇನು ಡೆವಲಪ್ಮೆಂಟ್ಗಳಾಗ್ತಾ ಇದೆ ಅದನ್ನು ಸುವರ್ಣ ನ್ಯೂಸ್ 24/7 ಜನರಿಗೆ ತಲುಪಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಜೊತೆಗೆ ನಾವು ಹೇಳಿರುವಂಥದ್ದೆಲ್ಲದೂ ಕೂಡ ವಾಸ್ತವ ಅನ್ನುವಂಥ ಸಂಗತಿ ಕೂಡ ಹೊರವಾಗಿರುವಂಥದ್ದು. ಕೇವಲ ಇಷ್ಟು ಮಾತ್ರ ಅಲ್ಲ, ನಿನ್ನೆ ಮಾತನಾಡುವಂಥ ಚರ್ಚೆಯ ಸಂದರ್ಭದಲ್ಲಿ ನಾವು ಪದೇ ಹೇಳಿದ್ದೇನು ಅಂದರೆ, ನಿಜ ಯಡಿಯೂರಪ್ಪನವರು ರಾಜೀನಾಮೆಯನ್ನು ಪಡೆಯಬಹುದು, ಆದರೆ ಪಡೆಯುವಂಥದ್ದು ಅನ್ನುವಂಥದ್ದು ಅಷ್ಟು ಸುಲಭದ ಸಾಧ್ಯವಲ್ಲ. ಯಾಕಂದರೆ ಬಡಪೆಟ್ಟಿಗೆ ಬಗ್ಗುವಂಥವರಲ್ಲ ಯಡಿಯೂರಪ್ಪ ಅನ್ನುವಂಥದ್ದನ್ನು ಪದೇ ಯಡಿಯೂರಪ್ಪ ಸಾಬೀತು ಮಾಡಿದ್ದಾರೆ ಅನ್ನುವಂಥದ್ದು. ಅದು ಕೂಡ ಈಗ ನಿಜವಾಗಿರುವಂಥ ಸಂಗತಿ. ಇಲ್ಲಿ ಪ್ರಮುಖವಾಗಿರುವಂಥ ವಿಚಾರ ಏನು ಅಂತಂದರೆ, ಏನು 1ನೇ ತಾರೀಕಿನಿಂದ ಏನು ಲೋಕಸಭೆಯ ಅಧಿವೇಶನ ಏನು ಆರಂಭ ಆಗುತ್ತೆ, ಅಧಿವೇಶನ ಆರಂಭಕ್ಕೂ ಮುನ್ನ ಒಂದು ಲೆಕ್ಕದಲ್ಲಿ ಮುಖ ಉಳಿಸ್ಕೋಬೇಕಾಗಿತ್ತು ಕೇಂದ್ರದ ಬಿಜೆಪಿ. ಈಗ ಹೈಕಮಾಂಡ್ ಹೀಗಾಗಿ ಏನು ಅಂತಂದರೆ, ನಾನು ಕ್ರಮವನ್ನು ಕೈಗೊಂಡಿದ್ದೀನಿ ಅಂತ ಸಾರಿ ಹೇಳಬೇಕಾಗಿತ್ತು. ಹೀಗಾಗಿ ಅದಕ್ಕೊಂದು ವೇದಿಕೆ ಸಿದ್ಧತೆ ಆಗಿದೆ. ಆದರೆ ಇನ್ನೊಂದನ್ನು ಕೂಡ ನೋಡಬೇಕು. ಯಾಕಂದರೆ ಯಡಿಯೂರಪ್ಪನವ್ರನ್ನ ಹೋಗಿ ಎಂದಾಕ್ಷಣ ಹೋಗುವಂಥವರಲ್ಲ. ಆದೇಶವನ್ನು ಧಿಕ್ಕರಿಸಿ ಸಭೆಯನ್ನು ಮಾಡ್ತಿರುವಂಥ ಯಡಿಯೂರಪ್ಪನವರಿಂದ ನೀವು ಅದನ್ನು ನಿರೀಕ್ಷೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಇದೆಲ್ಲದನ್ನೂ ಕೂಡ ಗಮನದಲ್ಲಿಟ್ಕೊಂಡು, ಗಣನೆಯಲ್ಲಿಟ್ಕೊಂಡು ಮುಂದಿನ ಕ್ರಮಗಳೇನು, ಇಲ್ಲಿ ಸರ್ಕಾರನೂ ಉಳಿಬೇಕು, ಪಕ್ಷನೂ ಉಳಿಬೇಕು, ಒಂದಷ್ಟು ಪಕ್ಷದ ಘನತೆ ಗೌರವ ಕೂಡ ಉಳಿಬೇಕು. ಈ ನಿಟ್ಟಿನಲ್ಲಿ ಯಾವ ಕ್ರಮಕ್ಕೆ ಮುಂದಾಗುತ್ತೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಅದಕ್ಕೆ ಉತ್ತರ ಇದೆಯಾ ಅಂತ? ರೈಟ್ ರಂಗನಾಥ್, ಈಗಾಗಲೇ ಮುಂದಿನ ಬೆಳವಣಿಗೆಗಳನ್ನು ಕೂಡ ಕೆಲವೊಂದು ಊಹಿಸಬಹುದು. ನೆನ್ನೆನೂ ಕೂಡ ಕೆಲವು ಹಿಂಟ್ಗಳು ಸಿಕ್ಕಿದೆ. ಯಡಿಯೂರಪ್ಪನವರು ದೆಹಲಿಯಿಂದ ಬಂದ ತಕ್ಷಣ ಇಲ್ಲಿ ಈಗಾಗಲೇ ಜನಾರ್ದನ್ ರೆಡ್ಡಿ ಆ ಸಹೋದರರು ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಮಾಡ್ತೀವಿ ಮಧ್ಯಾಹ್ನ ಅನ್ನುವ ಒಂದು ಮಾಹಿತಿ ಇದೆ. ಇನ್ನೊಂದು ಕಡೆ ಅನರ್ಹಗೊಂಡ ಶಾಸಕರುಗಳು ಒಂದು ಕಡೆ ನಾವು ಸೇರ್ಕೋತೀವಿ, ಮಾತುಕತೆ ಮಾಡ್ತೀವಿ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಪಕ್ಷೇತರ ಶಾಸಕರು ಅವರು ಇನ್ನೊಂದು ಕಡೆ ಮಾತುಕತೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಈಗಾಗಲೇ ಹೈಕಮಾಂಡ್ ಆದೇಶ ಹೊರಬಿದ್ದ ತಕ್ಷಣ ಯಡಿಯೂರಪ್ಪ ಅವ್ರ ಜೊತೆ ಎಷ್ಟು ಜನ ನಿಲ್ತಾರೆ ಅನ್ನೋದು ಪ್ರಮುಖವಾದ ವಿಚಾರ. ಯಾಕೆಂದರೆ ಅಧಿಕಾರ ಇರೋ ಕಡೆ ಬಹಳಷ್ಟು ಜನ ಇರ್ತಾರೆ. ಈಗ ನೆಕ್ಸ್ಟ್ ನಾಯಕರು ಯಾರು ಆ ಕಡೆ ಎಲ್ಲ ಟರ್ನ್ ಆಗಿರ್ತಾರೆ. ಯಡಿಯೂರಪ್ಪನವ್ರ ಜೊತೆ ಗಟ್ಟಿಯಾಗಿ ಎಷ್ಟು ಜನ ನಿಲ್ತಾರೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಬಹುತೇಕ ಈಗಾಗಲೇ ನಾವು ಗಮನಿಸಿದಾಗ ಯಡಿಯೂರಪ್ಪನವ್ರ ಮನೆಯಲ್ಲಿ ಒಂದು 20 ಜನ ಅಷ್ಟೇ ಇದ್ದಾರೆ. ಕೆಲವು ಶಾಸಕರು, ಸಚಿವರನ್ನು ಹೊರತುಪಡಿಸಿ ಬೇರೆ ಜನ ಇಲ್ಲ.
ಅಂದರೆ ಹೈಕಮಾಂಡ್ ಈಗ ಬಹಿರಂಗವಾಗಿ ಅಧಿಕೃತವಾಗಿ ಘೋಷಣೆ ಮಾಡಿದೆ ಯಡಿಯೂರಪ್ಪನವ್ರು ಪದತ್ಯಾಗ ಮಾಡಬೇಕು, ನೋ ವೇ ಅಂತ. ಆದರೆ ಯಡಿಯೂರಪ್ಪನವ್ರ ಜೊತೆ ಎಷ್ಟು ಜನ ನಿಲ್ತಾರೆ, ಯಡಿಯೂರಪ್ಪನವರ ಮುಂದಿನ ಹೆಜ್ಜೆಗಳೇನು ಅನ್ನೋದು ಪ್ರಮುಖವಾದ್ದು. ಅದರ ಜೊತೆಗೆ ಬೇರೆ ರಾಜಕೀಯ ಬೆಳವಣಿಗೆಗಳು ಆರಂಭವಾಗಿದೆ. ವಿರೋಧ ಪಕ್ಷಗಳು ಕೂಡ ಇದನ್ನೆಲ್ಲ ಗಮನಿಸ್ತಾ ಇವೆ. ವಿರೋಧ ಪಕ್ಷಗಳು ಕೂಡ ಇನ್ನಷ್ಟು ಚುರುಕಾಗುತ್ತವೆ. ಅದರ ಜೊತೆಗೆ ಹೈಕಮಾಂಡ್ ಈಗಾಗಲೇ ನಾಳೆ ಶಾಸಕಾಂಗ ಪಕ್ಷ ಸಭೆ ಇರೋದ್ರಿಂದ ಬಹುತೇಕ ಹೆಸರನ್ನು ಅಖೈರುಗೊಳಿಸೇ ಅಲ್ಲಿಂದ ಇಲ್ಲಿಗೆ ಬರ್ಬೋದು. ಯಾಕೆಂದರೆ ಪ್ರಮುಖ ನಾಯಕರಿಗೆ ಹೈಕಮಾಂಡ್ ಬುಲಾವ್ ನೀಡಿತ್ತು. ಸದಾನಂದ ಗೌಡರು, ಈಶ್ವರಪ್ಪ, ಜಗದೀಶ್ ಶೆಟ್ಟರ್ ಎಲ್ಲ ಪ್ರಮುಖರು ದೆಹಲಿಗೆ ತೆರಳಿದ್ರು. ನಂತರ ಅಲ್ಲಿ ಪ್ರಮುಖವಾಗಿ ಚಲಾವಣೆಯಲ್ಲಿರುವ ಹೆಸರು ಈಶ್ವರಪ್ಪ ಅವ್ರದ್ದು. ಬಹುಶಃ ಈಶ್ವರಪ್ಪ ಅವರ ಹೆಸರು ಬರ್ಬೋದಾ, ಜಗದೀಶ್ ಶೆಟ್ಟರ್ರ ಅಥವಾ ಸದಾನಂದ ಗೌಡ್ರ, ಅನಂತಕುಮಾರ್ ಅನ್ನೋದು ಅನೇಕ ವಿಚಾರಗಳಿದ್ದರೂ ಕೂಡ ಈಶ್ವರಪ್ಪ ಅವರ ಹೆಸರು ಸ್ವಲ್ಪ ಹೆಚ್ಚಾಗಿ ಕೇಳಿಸ್ತಾ ಇದೆ. ಇದು ಮುಂದಿನ ಆಯ್ಕೆ. ಈಗ ಯಾವ ನಾಯಕರು ಮುಂದಿನ ಆಯ್ಕೆ ಯಾರ್ದು ಅನ್ನೋದ ತಕ್ಷಣ ಜನ ಆ ಕಡೆ ಟರ್ನ್ ಆಗ್ತಾರೆ. ಹೈಕಮಾಂಡ್ ನಾಳೆ ಬೆಂಗಳೂರಿಗೆ ಬಂದ ತಕ್ಷಣ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಇದೆಲ್ಲಕ್ಕಿಂತ ಪ್ರಮುಖವಾದದ್ದು ಮಾಧ್ಯಮದ ಮುಂದೆ ಖಂಡಿತ ಯಡಿಯೂರಪ್ಪ ಬರ್ತಾರೆ. ಯಡಿಯೂರಪ್ಪ ಏನು ಹೇಳ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ ರಂಗನಾಥ್. ಓಕೆ ಹಮೀದ್, ಮತ್ತಷ್ಟು ನಾನು ನಿಮ್ಮಿಂದ ಮಾಹಿತಿನ ಪಡಿತೀನಿ. ಹಮೀದ್ ಒಂದು ಮಾತನ್ನು ಹೇಳಿದ್ರು, ಏನಂದ್ರೆ ಈಗ 15-20 ಜನ ಇದ್ದಾರೆ, ಆದರೆ ಎಲ್ಲೋ ಒಂದು ಕಡೆಗೆ ಏನು ಅಂದರೆ ಒಂದು ನಿರ್ಧಾರ ಸ್ಪಷ್ಟವಾಯಿತು ಅಂದರೆ ಇನ್ಯಾವುದೋ ಮಾರ್ಗ ಇಲ್ಲ ಅಂದರೆ ಎಷ್ಟು ಜನ ನಾಯಕರು ಉಳಿತಾರೆ ಅನ್ನುವಂಥದ್ದು. ಯಾಕಂದರೆ ಬಹಳಷ್ಟು ಸಾಕ್ಷ್ಯಾಧಾರಗಳಿದೆ. ಯಾಕಂದರೆ ಹಿಂದಿನ ರಾಜಕೀಯ ಡೆವಲಪ್ಮೆಂಟ್ಗಳನ್ನ ನೋಡಿದಂಥ ಸಂದರ್ಭದಲ್ಲಿ ವೀರೇಂದ್ರ ಪಾಟೀಲ್ ಅಧಿಕಾರವನ್ನು ಕಳ್ಕೊಂಡಂಥ ಸಂದರ್ಭ ಅದು. ಏನು ನಾವು ನಿಮಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿ ಸುಮಾರು 120 ಜನ ಶಾಸಕರು ಅಲ್ಲಿದ್ದರು. ಯಾವಾಗ ಕೇಂದ್ರದ ಒಂದು ನಿಲುವು ಅಚಲವಾಯಿತು ಅಲ್ಲಿಂದ ಜಾಗ ಖಾಲಿ ಮಾಡಿದ್ರು. ಉಳಿದಂಥವ್ರು ಅವರೊಬ್ಬರೇ ಮಾತ್ರ. ಅದಾದ ನಂತರ ದೇವೇಗೌಡರು ಕೂಡ ಎಲೆಕ್ಷನ್ ಆದಂಥ ಸಂದರ್ಭದಲ್ಲಿ ಸುಬ್ರಹ್ಮಣ್ಯಂ ಸ್ವಾಮಿ ಘೋಷಣೆ ಮಾಡಿದರು, ಮುಂದಿನ CM ಖಂಡಿತವಾಗಲೂ ದೇವೇಗೌಡರೇ, ನೋಡಿ ದೇವೇಗೌಡರು ಯಾವ ರೀತಿ ಬೆಳೀತಾರೆ ಅಂತ. ಆದರೆ ಪಕ್ಷ ಹೀನಾಯವಾಗಿ ಸೋಲನ್ನು ಕಾಣಿತು. ಆಗ ಉಳ್ಕೊಂಡಿದ್ದರು ದೇವೇಗೌಡರು ಒಬ್ಬರು ಮಾತ್ರ, ಹಿಂದೆ ಮುಂದೆ ಯಾರೂ ಕೂಡ ಇರಲಿಲ್ಲ. ಅಂದರೆ ಯಾವಾಗ ಅಧಿಕಾರ ಇರುತ್ತೆ, ಯಾವಾಗ ಬೆಂಬಲ ಇರುತ್ತೆ, ಆ ಸಂದರ್ಭದಲ್ಲಿ ಮಾತ್ರ ಒಂಥರ ಈ ಸಕ್ಕರೆಗೆ ಇರುವೆಗಳು ಮುತ್ಕೊಂಡ ಹಾಗೆ ನಾಯಕರುಗಳು ಮುತ್ಕೊಳ್ತಾರೆ. ಅದಾದ ನಂತರ ಅಲ್ಲಿಂದ ಅವರು ಜಾಗ ಖಾಲಿ ಮಾಡ್ತಾರೆ. ಬಹುಶಃ ಯಡಿಯೂರಪ್ಪನವರ ಸ್ಥಿತಿಗತಿಗಳು ಕೂಡ ಅದೇ ಆಗ್ಬೋದು. ಆದರೆ ಯಡಿಯೂರಪ್ಪನವ್ರನ್ನ ನೆಚ್ಚಿ ನಿಂತು ಯಡಿಯೂರಪ್ಪನವ್ರಿಗೆ ಏನು ಬೆಂಬಲವನ್ನು ಕೊಟ್ಟಿದ್ದಾರೆ, ಅವರು ಯಡಿಯೂರಪ್ಪನವ್ರನ್ನ ಯಾವ ರೀತಿ ಪ್ರೇರೇಪಿಸ್ತಾರೆ, ಯಡಿಯೂರಪ್ಪನವ್ರು ಯಾವ ನಿರ್ಧಾರಕ್ಕೆ ಬರ್ತಾರೆ, ಅದು ಇಲ್ಲಿ ಪ್ರಮುಖವಾಗಿರುವಂಥ ಒಂದು ಸಂಗತಿ. ಇದೆಲ್ಲದರ ಜೊತೆಗೆ ಹಮೀದ್ ಒಂದು ಮಾತನ್ನು ಹೇಳ್ತಾ ಇದ್ರು, ಇಲ್ಲಿ ಬಂಡಾಯ ಶಾಸಕರು ಯಾವ್ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಏನು ಪಕ್ಷೇತರ ಶಾಸಕರುಗಳು ಯಾವ್ಯಾವ ರೀತಿ ನಿರ್ಧಾರಗಳು ತೆಗೆದುಕೊಳ್ತಾರೆ ಅಂತ. ಪಕ್ಷೇತರ ಶಾಸಕರು ಕೂಡ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಗೂಳಿಹಟ್ಟಿ ಶೇಖರ್ ಏನು ಹೇಳ್ತಾರೆ ಕೇಳೋಣ. ಅವ್ರ ಜೊತೆಗೆ ಮಾತಾಡೋ ಜೊತೆಗೆ ಕಾಂಗ್ರೆಸ್ ನಾಯಕರು ಕೂಡ ನಮ್ಮ ಜೊತೆಗೆ